ರಾಜ್ಯಾದ್ಯಂತ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆ ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿನ ಕರಡು ಮತದಾರರ ಪಟ್ಟಿ ಪ್ರಕಟಿಸಲಾಗಿದೆ. ಜಿಲ್ಲೆಯಲ್ಲಿ 16,46,387 ಮತದಾರರಿದ್ದಾರೆ. ಸದ್ಯ ಮ್ಯಾಪಿಂಗ್ ಆಗದಿರುವ ಮತ್ತು ಹೆಸರು ಬದಲಾವಣೆ, ಪೋಷಕರ ಹೆಸರು ಬದಲಾವಣೆ, ವಯಸ್ಸಿನ ಅಂತರ ಸೇರಿದಂತೆ ತಾರ್ಕಿಕ ದೋಷಗಳಿಂದ ಕರಡು ಮತದಾರರ ಪಟ್ಟಿಯಿಂದ ಹೊರಗುಳಿದಿರುವ 1,50,153 ಮತದಾರರಿಗೆ ತಕ್ಷಣದಿಂದ ನೋಟಿಸ್ ನೀಡುವ ಪ್ರಕ್ರಿಯೆ ಆರಂಭಗೊಳ್ಳಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ತಿಳಿಸಿದ್ದಾರೆ. ಆಗಸ್ಟ್ 24ರ ಸೋಮವಾರ ತಮ್ಮ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಕರಡು ಮತದಾರರ ಒಂದು ಪಟ್ಟಿ ನಾವು ಪ್ರಕಟಣೆ ಮಾಡ್ತಾ ಇದ್ದೀವಿ. ಹಕ್ಕು ಮತ್ತೆ ಇದು ಬಹಳಷ್ಟು ಮುಖ್ಯವಾಗಿರುವಂಥದ್ದು. ಕರಡು ಮತದಾರರ ಪಟ್ಟಿಲಿ ನಾವು ಏನು ಪ್ರಕಟಣೆ ಮಾಡ್ತೀವಿ, ಇದರಲ್ಲಿ ಬಿಟ್ಟು ಹೋಗಿರುವಂಥವ್ರಿಗೆ ನಮ್ಮ ಹಕ್ಕು ಇದೆ ಅಂತ ಹೇಳಿ ಹಾಕೋದಕ್ಕೆ ಮತ್ತು ಬಂದಿರೋರಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ, ಬೇರೆಯವರು ಇಲ್ಲಿನವರೆಲ್ಲ ಇವರು ಎಲೆಕ್ಟರಲ್ ಇರಬಾರ್ದು ಅಂತ ಹೇಳೋದಕ್ಕೆ ಇವತ್ತಿಂದ ಒಂದು ತಿಂಗಳ ಕಾಲ, ಮುಂದಿನ ತಿಂಗಳು 29ನೇ ತಾರೀಕು ತನಕನೂ ನಾವು ಗಡುವು ಕೊಟ್ಟಿದ್ದೀವಿ ಹಕ್ಕು ಮತ್ತೆ ಆಕ್ಷೇಪಣೆಗಳನ್ನ ಸಲ್ಲಿಸೋದಕ್ಕೆ. ಜೊತೆಗೆ ಅದರ ನಂತರ ERO ಮತ್ತೆ AROಗಳ ಹಂತದಲ್ಲಿ ನೋಟಿಸ್ ಮತ್ತು ಹಕ್ಕು ಮತ್ತು ಆಕ್ಷೇಪಣೆಗಳ ಒಂದು ವಿಲೇವಾರಿ ಏನಿದೆ ಮಾಡುತ್ತೆ, ಅದನ್ನ ನಮ್ಮ ERO ಮತ್ತೆ ARO ಹಂತದಲ್ಲಿ ಇವತ್ತಿಂದ 22/10 ಅಂದ್ರೆ ಅಕ್ಟೋಬರ್ 22 ತನಕ ಅವಕಾಶ ಇರುತ್ತೆ. ಆಲ್ಮೋಸ್ಟ್ 45 ದಿನಗಳ ತನಕ ನಮಗೆ ಅವಕಾಶ ಇರುವಂಥದ್ದು. ಕೊನೆಯದಾಗಿ ಅಂತಿಮ ಮತದಾರರ ಪಟ್ಟಿ ನಾವು 27ನೇ ತಾರೀಕು, ಅಕ್ಟೋಬರ್ 27ನೇ ತಾರೀಕು ಪ್ರಕಟಣೆ ಮಾಡ್ತೀವಿ. ದಟ್ ವಿಲ್ ಬಿ ದ ಎಂಡ್ ಆಫ್ SIR ಆಸ್ ಆಫ್ ದಿಸ್ ಇಯರ್. ಇದರಲ್ಲಿ ಮತ್ತೆ ಪೂರ್ತಿ ನಮ್ಮದೇನು ಇದಾಗಬೇಕು SIR ನ ಒಂದು ಇದನ್ನ ನಮ್ಮ 27/10/2026 ಅಷ್ಟೊತ್ತಿಗೆ ಮುಗಿಯುತ್ತೆ. ಸೊ ಇವತ್ತಿಗೆ ನಮ್ಮ ಕರಡು ಮತದಾರರ ಪಟ್ಟಿಯಲ್ಲಿ 16,46,387 ಮತದಾರರು, ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಮತದಾರರ ಸಂಖ್ಯೆ ಇದ್ದಿದ್ದು 18,03,766. ಅದರಲ್ಲಿ 1,57,379 ನಾವು ಕಡಿತಗೊಳಿಸಿ ಅದರ ಬಗ್ಗೆ 1,07,600 ಇದೆ. ಮಹಿಳಾ ಮತದಾರರ ಸಂಖ್ಯೆ 8,38,768 ಇದೆ. ಮತ್ತೆ ತೃತೀಯ ಲಿಂಗಿಗಳು 19 ಇದೆ. ಒಟ್ಟಿನಲ್ಲಿ ಎಲ್ಲ ಕೂಡಿ 16,46,387 ಇದೆ. ಅದೇ ರೀತಿ ನಮ್ಮ ರ್ಯಾಷನಲೈಸೇಷನ್ ಆಫ್ ಪೋಲಿಂಗ್ ಸ್ಟೇಷನ್ ಕೂಡ ನಾವು ಮಾಡೋ ಅವಶ್ಯಕತೆ ಇತ್ತು. ರ್ಯಾಷನಲೈಸೇಷನ್ ಪ್ರಕ್ರಿಯೆ ಶುರುವಾಗೋದಕ್ಕಿಂತ ಮೊದಲು ನಮ್ಮಲ್ಲಿ ಇದ್ದಿದ್ದಂತ ಮತಗಟ್ಟೆಗಳ ಸಂಖ್ಯೆ 1,876. ಅದರಲ್ಲಿ ಅತಿ ಹೆಚ್ಚು ಇದ್ದಿದ್ದು ಮಂಗಳೂರು ನಗರ ಉತ್ತರ 254, ಮತ್ತೆ ಕಡಿಮೆ ಅಂತ ಹೇಳಿದ್ರೆ ಮೂಡುಬಿದ್ರೆ ಮಂಗಳೂರು ಅಂದ್ರೆ ಉಳ್ಳಾಲ ಇದರಲ್ಲಿ 210 ಇದ್ದಿದಂಥದ್ದು. ಒಟ್ಟಿನಲ್ಲಿ ಟೋಟಲ್ ಎಲ್ಲದನ್ನು ಸೇರಿ 1,876 ಇತ್ತು. ನಾವು ಹೊಸದಾಗಿ ರ್ಯಾಷನಲೈಸೇಷನ್ ಮೂಲಕ ಮಾಡಿದಂತ ಮತಗಟ್ಟೆಗಳ ಸಂಖ್ಯೆ ಹೊಸದಾಗಿ ರಚನೆ ಮಾಡಿರುವಂತದ್ದು 8 ವಿಧಾನಸಭಾ ಕ್ಷೇತ್ರ ಸೇರಿ 143 ಹೊಸದಾಗಿ ಮಾಡಿದ್ವಿ. ಒಟ್ಟಿನಲ್ಲಿ ನಮ್ಮ ಪ್ರಸ್ತುತ ಇವತ್ತಿಗೆ ನಮ್ಮ ಮತದಾರ ಪಟ್ಟಿಯನ್ನು ಇಟ್ಕೊಂಡು ಮತಗಟ್ಟೆಗಳ ಸಂಖ್ಯೆ ನಮ್ಮಲ್ಲಿ 2,019. ಇವತ್ತಿಗೆ ನಮ್ಮ ಮತಗಟ್ಟೆಗಳ ಸಂಖ್ಯೆ 143 ಮತಗಟ್ಟೆಗಳು ಜಾಸ್ತಿ ಆಗಿದೆ. ಈಗ ನಮ್ಮ SIR ಪ್ರಕ್ರಿಯೆಯಲ್ಲಿ ಬಂದಿರುವಂತಹ ಒಂದು ಅಂಕಿಅಂಶಗಳನ್ನ ತಮ್ಮ ಮುಂದೆ ಇಡೋದಕ್ಕೆ ಇಷ್ಟಪಡ್ತೀನಿ. ನಾವು ಮುಂಚೆನೆ ಹೇಳಿದಾಗೆ 18,03,766 ನಮ್ಮ ಜಿಲ್ಲೆಯಲ್ಲಿ ಇದ್ದಂತಹ ಮತದಾರರ ಸಂಖ್ಯೆ SIR ಪ್ರಕ್ರಿಯೆ ಶುರುವಾಗೋದಕ್ಕಿಂತ ಮುಂಚೆ. SIR ಪ್ರಕ್ರಿಯೆ ನಂತರ ಅಂದ್ರೆ ಫೇಸ್ 1 ನಂತರ ಡಿಜಿಟೈಸೇಷನ್ ಆಗಿರುವಂತ ಎನ್ಯುಮರೇಷನ್ ಫಾರ್ಮ್ಗಳ ಆಧಾರದ ಮೇಲೆ 16,46,387 ಅಂದ್ರೆ 91.27% ನಮ್ದು ಡಿಜಿಟೈಸೇಷನ್ ಆಗಿರುವಂತದ್ದು. ಉಳಿಕೆ ಇರುವಂತದ್ದು ASDDO ಅಂತ ನಾವೇನ್ ಹೇಳ್ತೀವಿ, ಆಬ್ಸೆಂಟಿ, ಶಿಫ್ಟೆಡ್, ಡೆತ್ ಮತ್ತೆ ಡೂಪ್ಲಿಕೇಟ್ ಅಂತ. ಇವರುಗಳ ಸಂಖ್ಯೆ 1,57,379 ಅಂದ್ರೆ 8.73% ಅಷ್ಟು ನಮ್ಮಲ್ಲಿ ASDDO ಅಂತ ಮಾರ್ಕ್ ಆಗಿ ಈ ಒಂದು ಕರಡು ಮತದಾರರ ಪಟ್ಟಿಯಿಂದ ಹೊರಗುಳಿದಿದೆ. ಇದು ಆನ್ ಆನ್ ಆವರೇಜ್ 8% ಅಂತ ಏನಿದೆ. ಬಹುಶಃ ಎಲ್ಲಾ ಜಿಲ್ಲೆಗಳಲ್ಲಿ ತಗೊಂಡ್ರೆ ನಮ್ದು ಲೀಸ್ಟ್ 4ನೇ ಜಿಲ್ಲೆ, ಉಡುಪಿ, ಹಾವೇರಿ ಮತ್ತೆ ಇನ್ನೊಂದು ಕೆಲವೊಂದು ಜಿಲ್ಲೆ ಇದನ್ನ ಹೊರತುಪಡಿಸಿ. ಸೊ ಓವರ್ ಆಲ್ ನಮ್ದು ತಗೊಂಡ್ರೆ 8.73 ಅಷ್ಟು 73% ಅಷ್ಟು ನಮ್ದು ASDDO ಅಡಿಯಲ್ಲಿ ಬಂದಿದೆ. ಈ ASDDO ಅಡಿಯಲ್ಲಿ ನಮ್ಮಲ್ಲಿ ಡೆತ್ ಮರಣ ಹೊಂದಿರೋರು ನಮಗೆ ಸಿಕ್ಕಿರೋದು 45,318, ಅಂದ್ರೆ ಆಲ್ಮೋಸ್ಟ್ 1.5 ಲಕ್ಷದಲ್ಲಿ 45,318 ಜನ ಮರಣ ಹೊಂದಿದ್ದಾರೆ.
ಆಲ್ರೆಡಿ ಬೇರೆ ಮತಗಟ್ಟೆಗಳಲ್ಲಿ ಎನ್ರೋಲ್ ಆಗಿರುವಂತವರು 15,395. ಸೊ 15,395 ಜನ ಆಲ್ರೆಡಿ ಬೇರೆ ಅಂದ್ರೆ ಮತಗಟ್ಟೆಗಳಲ್ಲಿ ಎನ್ರೋಲ್ ಆಗಿರೋದ್ರಿಂದ ಇಲ್ಲಿ ನಾವು ಕೈ ಬಿಡಬೇಕಾಗುತ್ತೆ. ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಹೋಗಿರೋದು, ವಲಸೆ ಹೋಗಿರ್ಬೋದು ಬ್ಯಾಂಗ್ಳೂರಿಗೆ ಅಥವಾ ಬೇರೆ ಯಾವುದೇ ಒಂದು ಜಾಗದಲ್ಲಿ ನಮಗಿರುವಂಥದ್ದು 82,988. ಮತ್ತೆ ಆಬ್ಸೆಂಟ್ ಅಂತ ನಮಗೆ ತೋರಿಸಿರೋದು, ಅಂದ್ರೆ ಅಲ್ಲಿ ಕಲೆಕ್ಟ್ ಮಾಡೋದಕ್ಕೂ ಯಾರು ಇಲ್ಲ, ಆಬ್ಸೆಂಟ್ ಆಗಿರುವಂತದ್ದು 11,124. ಸೊ ಇಷ್ಟನ್ನು ಸೇರಿ 1,57,379 ಒರಿಜಿನಲ್, ಅಂದ್ರೆ ನಾವು ಶುರು ಆಗೋದಕ್ಕಿಂತ ಮುಂಚೆ ಇದ್ದಂತ ಮತದಾರರ ಪಟ್ಟಿಯಿಂದ ನಾವು ಕೈ ಬಿಟ್ಟಿರುವಂತದ್ದು. ಜೊತೆಗೆ ಇದಲ್ಲದೆ 2 ಮತ್ತೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಇರುವಂತ ಸಂಖ್ಯೆ. ಈಗ ಒಟ್ಟಾರೆ ನಮ್ದು ನೋ ಮ್ಯಾಪಿಂಗ್ ಅಂತ ನಮಗೆ ಬಂದಿರುವಂತದ್ದು, ಅಂದ್ರೆ 2002ರಲ್ಲಿ ನಮ್ದೇನು ಎಫ್ಐಆರ್ ಆಗಿತ್ತು ಅವಾಗಿನ ಒಂದು ಇದಕ್ಕೆ ಮ್ಯಾಪ್ ಮಾಡಕ್ ಆಗ್ದಲೇ ಇರುವಂತ ಒಂದು ಮತದಾರರ ಸಂಖ್ಯೆ 52,110 ಜನರದ್ದು ನಮ್ದು ನೋ ಮ್ಯಾಪಿಂಗ್ ಅಂತ ನಾವು ಮಾಡ್ಬೇಕಾಗಿರುವಂತದ್ದು. ಅಂದ್ರೆ ಮಾಡಿದೀವಿ, ಇದು ನೋ ಮ್ಯಾಪಿಂಗ್ ಅಡಿಯಲ್ಲಿ ಬಂದಿರುವಂತದ್ದು. ಲಾಜಿಕಲ್ ಡಿಸ್ಕ್ರಿಪೆನ್ಸೀಸ್ ಅಂದ್ರೆ ತಮ್ಗೆಲ್ಲ ಗೊತ್ತಿರೋಗೆ ಬಹಳಷ್ಟು ಉದಾಹರಣೆ ಇದೆ. ಅವರ ಹೆಸರು ಬದಲಾವಣೆ ಇರ್ಬೋದು 2002ರ ಪಟ್ಟಿಗೂ ಮತ್ತೆ ಇಲ್ಲಿನ ಇದಕ್ಕೂ, ಅವರ ತಂದೆ ಹೆಸರು ಬದಲಾವಣೆ ಇರ್ಬೋದು, ತಾಯಿ ಹೆಸರು ಬದಲಾವಣೆ ಇರ್ಬೋದು, ತಂದೆಗೂ ಮತ್ತೆ ಮಕ್ಕಳಿಗೂ ಏಜ್ ಡಿಫರೆನ್ಸ್ ಏನಿದೆ ಅದರಲ್ಲಿ ಬದಲಾವಣೆ ಇರುವಂತದ್ದು, ಅವರ ಅಜ್ಜಿ ತಾತಗೂ ಮತ್ತೆ ಮೊಮ್ಮಕ್ಕಳಿಗೂ ಏಜ್ ಡಿಫರೆನ್ಸ್ ಕಡಿಮೆ ಇರುವಂತದ್ದು ಬಂದಿರುವಂತದ್ದು. ಇಬ್ರು ಸಿಬ್ಲಿಂಗ್ಸ್, ಅಕ್ಕ ತಂಗಿ ಆಗಿರ್ಬೋದು, ಅಣ್ಣ ತಮ್ಮ ಯಾರೇ ಒಂದಿದ್ರು 9 ತಿಂಗಳಿಗಿಂತ ಕಡಿಮೆ ಏನಾದ್ರು ಏಜ್ ಡಿಫರೆನ್ಸ್ ಇದ್ರೆ ಅದನ್ನು ಕೂಡ ಡಿಸ್ಕ್ರಿಪೆನ್ಸಿ ಅಂತ ಬಂದಿರೋದು. ಇದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ನಮ್ದೆಲ್ಲ ಲಾಜಿಕಲ್ ಡಿಸ್ಕ್ರಿಪೆನ್ಸಿಸ್ ಏನಿದೆ ಅಷ್ಟು ನಮಗೆ ಜಿಲ್ಲೆಯಲ್ಲಿ ಓವರ್ ಆಲ್ ಬಂದಿರುವಂತದ್ದು 98,043. ಸೊ ಈ ನೋ ಮ್ಯಾಪಿಂಗ್ ಮತ್ತೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿಸ್ ಎರಡನ್ನೂ ಸೇರಿ ನಮ್ದು ಒಟ್ಟು 1,50,153 ಮತದಾರರಿಗೆ ಇದು ಡಿಸ್ಕ್ರಿಪೆನ್ಸಿಸ್ ಮತ್ತೆ ನೋ ಮ್ಯಾಪಿಂಗ್ ಸೇರಿಸಿ ಇಷ್ಟು ಜನಕ್ಕೆ ನಮ್ದು ನೋಟಿಸ್ ಹೋಗುವಂಥದ್ದು ನಮ್ಮ ಜಿಲ್ಲೆ ಕಡೆಯಿಂದ. ಸೊ ಈಗ ಅಗೇನ್ ನೋಟಿಸ್ ಹೋಗ್ತಿದೆ ಅಂದ್ರೆ ಇವ್ರನ್ನೆಲ್ಲ ಕೈ ಬಿಡ್ತಾ ಇದೀವಿ ಅಂತ ಅರ್ಥ ಖಂಡಿತ ಅಲ್ಲ. ಇವರ ಒಂದು ಏನು ನಮ್ಮ ಎಲೆಕ್ಟೋರಲ್ ಇದರಲ್ಲಿ ಸ್ವಲ್ಪ ಮಿಸ್ ಮ್ಯಾಚ್ ಅಂತ ಇದೆ, ಇದನ್ನ ಸರಿಪಡಿಸೋದಕ್ಕೆ ಇದು ಒಂದು ದಾರಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ 1,50,153 ಜನಕ್ಕೆ ನೋಟಿಸ್ ಹೋದ ತಕ್ಷಣ ಯಾರು ಕೂಡ ಭಯ ಪಡೆಯುವ ಅವಶ್ಯಕತೆ ಇಲ್ಲ, ನಮ್ಮನ್ನ ತೆಗಿತಾರೆ ಅನ್ನೋ ಒಂದು ಅಂಜಿಕೆ ಅವರಿಗೆ ಬರೋ ಅವಶ್ಯಕತೆ ಇಲ್ಲ. ಇವರೆಲ್ಲರಿಗೂ ಕೂಡ ನಾವು ನೋಟಿಸ್ ಕೊಟ್ಟ ಮೇಲೆ ಯಾವ್ಯಾವ ರೀತಿ ಇವರಿಂದ ದಾಖಲೆ ತಗೋಬೇಕು, ಎಲ್ಲಿ ತಗೋಬೇಕು ಅಂತ ನಮ್ಮ ಪ್ರತಿ ಗ್ರಾಮ ಪಂಚಾಯತ್ ಇರುವಂತದ್ದು ಮತ್ತೆ ಅರ್ಬನ್ ಲೋಕಲ್ ಬಾಡೀಸ್ ಅಲ್ಲಿ ಇರುವಂತ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಲ್ಲಿ ನಾವು ಕ್ಲಿಯರ್ ಆಗಿ ಏನ್ ಮಾಡ್ತೀವಿ, ನಮ್ಮ ವೆಬ್ಸೈಟ್ ಅಲ್ಲೂ ನಾವು ಡಿಕ್ಲೇರ್ ಮಾಡ್ತೀವಿ, ಮತ್ತೆ ಮಾಧ್ಯಮದ ಮೂಲಕನೂ ಕೂಡ ಹೇಳ್ತಿರುವಂತದ್ದು. ಈಗ ಮೊದಲನೇದಾಗಿ ನೋಟಿಸ್ ಬಂದ್ರೆ ಫಸ್ಟ್ ನಮ್ಮ ಹಂತದಲ್ಲಿ ನಾವು ಏನ್ ಮಾಡ್ತಾ ಇದೀವಿ, ಈಗ 1,50,000 ಜನಕ್ಕೆ ನೋಟಿಸ್ ಕೊಟ್ಟು ಬರೀ ERO 8 ಜನ EROs ಮತ್ತೆ 8 ಜನ AEROs ಅವರಿಗೆಲ್ಲ ಹಿಯರಿಂಗ್ ಮಾಡಿ ಆರ್ಡರ್ ಪಾಸ್ ಮಾಡೋದು ಬಹಳಷ್ಟು ಕಷ್ಟ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚುವರಿ 154 ಜನ ಗ್ರೂಪ್ ಬಿ ಆಫೀಸರ್ಸ್ ನ AERO ಆಗಿ ನಾವು ತಗೊಳ್ಳೋದಕ್ಕೆ ಇವಾಗಲೇ ಚುನಾವಣಾ ಆಯೋಗಕ್ಕೆ ಪ್ರಸ್ತಾವನೆ ಕಳಿಸಿದ್ದೀವಿ. ಬಹುಶಃ ಇನ್ನ 1 ಅಥವಾ 2 ದಿನದಲ್ಲಿ ಅದನ್ನ ಅಪ್ರೂವ್ ಕೂಡ ಆಗಿ ಬರುತ್ತೆ. ಇದರಿಂದ ನಮ್ಮ ಮುಖ್ಯ ಉದ್ದೇಶ ಮತ್ತೆ ಜನರಿಗೆ ಯಾವ ಅನುಕೂಲ ಬಹಳಷ್ಟು ಇದಾಗುತ್ತೆ. ಮೊದಲನೇದು, ಈಗ AERO ಅಂತ ಹೇಳಿದ್ರೆ ತಹಸೀಲ್ದಾರ್ ಏನಿರ್ತಿದ್ರು, ತಹಸೀಲ್ದಾರ್ಗೆ ಮತ್ತೆ ERO ನಮ್ಮ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಹಂತದ ಅಧಿಕಾರಿಗಳು ಏನಿದ್ರು ಅವರೆಲ್ಲ ಜಿಲ್ಲಾ ಮಟ್ಟಕ್ಕೆ ಬರ್ಬೋದಿರ್ತಿತ್ತು ಅಥವಾ ಆಯಾ ಒಂದು ತಾಲೂಕ್ ಹೆಡ್ ಕ್ವಾರ್ಟರ್ಸ್ಗೆ ಬರ್ಬೇಕಾಗಿತ್ತು. ಇವಾಗ ನಾವು ಗ್ರೂಪ್ ಬಿ ಆಫೀಸರ್ಸ್ ನ ಪಂಚಾಯತ್ ವಾರು ಡಿವೈಡ್ ಮಾಡಿ ಅಥವಾ ಒಂದು ಯೂನಿಟ್, ಅರ್ಬನ್ ಲೋಕಲ್ ಬಾಡಿಲಿ ಒಂದು ಯೂನಿಟ್ ಅಥವಾ ಪಂಚಾಯತ್ ಅಂತ ಒಂದು ಯೂನಿಟ್ ತಗೊಂಡ್ರೆ ನಾವು ಪಂಚಾಯತಿ ಮಟ್ಟದಲ್ಲೇನೆ ಮತ್ತೆ ಸಿಟಿ ಹಂತದಲ್ಲಿ, ಅಫ್ಕೋರ್ಸ್ ಸಿಟಿಲಿ ಅಷ್ಟು ಅವಶ್ಯಕತೆ ಬರೋದಿಲ್ಲ, ಗ್ರಾಮಾಂತರದಲ್ಲಿ ಪಂಚಾಯತಿ ಮಟ್ಟದಲ್ಲೇನೆ ಹಿಯರಿಂಗ್ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿರುವಂತದ್ದು. ಈ AEROs ಏನಿದೆ ಯಾವ ಯಾವ ಗ್ರಾಮಗಳನ್ನ ಅವರಿಗೆ ನಾವು ಅಲೋಕೇಟ್ ಮಾಡ್ತೀವಿ ಅವ್ರು ಅಲ್ಲೇ ಹೋಗಿ ಹಿಯರಿಂಗ್ ಕೂಡ ಮಾಡೋದಕ್ಕೆ ಒಂದು ಅವಕಾಶನ ನಾವು ಮಾಡಿಕೊಡ್ತಾ ಇದ್ದೀವಿ. ಎರಡನೇದಾಗಿ ಈಗ ಯಾವ್ಯಾವ ರೀತಿ ಇದನ್ನ ಮಾಡ್ಬೇಕು ಅಂದ್ರೆ, ಈಗ ಒಂದು ಸರಿ ನಾವು ನೋಟಿಸ್ ಕೊಟ್ಟ ಮೇಲೆ ಕಾರಣಾಂತರಗಳಿಂದ ಮತದಾರರು ಅಥವಾ ಕರಡು ಮತದಾರ ಪಟ್ಟಿಯಿಂದ ಹೊರಗುಳಿದವರು ಬರೋದಕ್ಕಾಗ್ಲಿಲ್ಲ ಅಂತ ಹೇಳಿದ್ರೆ, ನೋ ಮ್ಯಾಪಿಂಗು ಮತ್ತೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಇರೋರು ಬರೋದಕ್ಕಾಗ್ಲಿಲ್ಲ ಅಂತ ಹೇಳಿದ್ರೆ ಅವರಿಗೆ ಒಂದು ಬಾರಿ ನಾವು ಅವಕಾಶ ಮತ್ತೊಮ್ಮೆ ಕೊಡ್ತೀವಿ. ಅಂದ್ರೆ ಇವತ್ತು ನಾನು ನೋಟಿಸ್ ಹಿಯರಿಂಗ್ ಡೇಟ್ ಕೊಟ್ಟಿದ್ರೆ ಕಾರಣಾಂತರಗಳಿಂದ ಅವ್ರು ಬರೋದಕ್ಕಾಗ್ಲಿಲ್ಲ ಅಂದ್ರೆ ನಾನು ಅಂದ್ರೆ ERO ಅಥವಾ AROಗಳು ಒಂದು ಬಾರಿ ಅವರಿಗೆ ಮುಂದಿನ ಡೇಟ್ ನ ಒಂದು ಕೊಡ್ತಾರೆ. ಸೊ ನೆಕ್ಸ್ಟ್ ಹಿಯರಿಂಗ್ ಡೇಟ್
ಎರಡನೇ ಬಾರಿನೂ ಕೂಡ ಅವರು ಬರಲಿಲ್ಲ ಅಂತ ಹೇಳಿದ್ರೆ ನಿಯಮಾನುಸಾರ ಏನು ಕ್ರಮ ಇದೆ, ನೋ ಶೋ ಅಂತ ಹೇಳ್ಬಿಟ್ಟು ನಿಯಮಾನುಸಾರ ERO ಮತ್ತೆ ARO ಹಂತದಲ್ಲಿ ಕ್ರಮ ಆಗ್ತದೆ. ಇವಾಗ ಇವರು ಖುದ್ದಾಗಿ ಬರೋದು ಕಡ್ಡಾಯ ಇರುತ್ತೆ. ಯಾಕಂದ್ರೆ ಅವರು ದಾಖಲೆ ಇದನ್ನೆಲ್ಲ ಸಬ್ಮಿಟ್ ಮಾಡೋದಕ್ಕೆ ಆನ್ಲೈನ್ ಸಬ್ಮಿಟ್ ಮಾಡಿದ್ರು ಕೂಡ ಅವರ ಒಂದು ಇದನ್ನ ಅವರು ಖುದ್ದಾಗಿ ಒಂದು ಬಾರಿ ಬರಬೇಕಾಗುತ್ತೆ. ಅವರಿಗೆ ಅಸಿಸ್ಟೆನ್ಸಿಗೆ ಬೇಕಾದ್ರೆ ಅಡ್ವೊಕೇಟ್ಸ್ ಕೂಡ ತಿಳಿಸಿದ್ದೀವಿ. ಅಡ್ವೊಕೇಟ್ಸ್ ಗಳ ಮೂಲಕ ಸಹಾಯ ಕೂಡ ತಗೊಳ್ಳೋದಕ್ಕೆ ಇರುತ್ತೆ. ಅಡ್ವೊಕೇಟ್ಸ್ ತಗೊಳ್ಳೋ ಅವಶ್ಯಕತೆ ಅಷ್ಟೊಂದು ಬರೋದಿಲ್ಲ, ಬಟ್ ಅವಕಾಶ ಅಂತೂ ಇದೆ. ಅವರು ಬೇಕಾದ್ರೆ ಖಂಡಿತ ಇದಕ್ಕೆ ತಗೊಳ್ಳುವಂತ ಒಂದು ಇದನ್ನ ಮಾಡ್ಬೋದು. ಈಗ ದಾಖಲೆ ಎಲ್ಲರೂ ಕೊಟ್ಟಿರುವಂತದ್ದು ನಮ್ದು ದಾಖಲೆಗಳ ಪಟ್ಟಿಗೆ ಏನು 11 ನಮ್ದು ದಾಖಲೆಗಳ ಪಟ್ಟಿ ನಾವು ಇವಾಗಲೇ ಕೊಟ್ಟಿದೀವಿ. ಮುಖ್ಯವಾಗಿ ಕಾಸ್ಟ್ ಸರ್ಟಿಫಿಕೇಟ್ ಕೂಡ ಏನು ಇವಾಗ ಮನೆ ಡಿಸ್ಟ್ರಿಬ್ಯೂಷನ್ ಕೂಡ ಆಗಿರುವಂಥದ್ದು ಅದನ್ನ ಬಳಸ್ಕೋಬಹುದು, ಮೆಟ್ರಿಕ್ಯುಲೇಷನ್ ಎಕ್ಸಾಮ್ ಬಳಸ್ಕೋಬಹುದು, ಪಾಸ್ಪೋರ್ಟ್ ಬಳಸ್ಕೋಬಹುದು, ಮತ್ತೆ ಇನ್ ಯಾವುದೇ ಒಂದು ಗುರುತರ ಚೀಟಿ ಕೂಡ ಇದ್ರೆ ಅದ್ರ ಲಿಸ್ಟ್ ಅಲ್ಲಿ ಏನಿದೆ ಅದನ್ನ ಬಂದಿದೆ. ಇದಲ್ಲದೆ ನಾವು ERO ಮತ್ತೆ ARO ಹಂತದಲ್ಲಿ ಕೆಲವು ಡಿಸ್ಕ್ರಿಷನರಿ ಪವರ್ ಕೂಡ ಇರುತ್ತೆ. ಈ ದಾಖಲೆಗಳಲ್ಲದೆ ಬೇರೆ ದಾಖಲೆಗಳು ಮೂಲಕನೂ ಕೂಡ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಆಗಿ ಇವರ ಒಂದು ಇದು ಹೌದು ಇವ್ರು ಇಲ್ಲೇ ಇದ್ದಾನೆ ಅಂತ ಅವರಿಗೆ ಅನ್ಸಿದ್ರೆ ಇದನ್ನು ಬಿಟ್ಟನು ಕೂಡ ಬೇರೆ ದಾಖಲೆಗಳನ್ನ ಅಂದ್ರೆ ಕೇಸ್ ಬೈ ಕೇಸಸ್ ತಗೊಳ್ಳೋದಕ್ಕೆ ಅವಕಾಶ ಇದೆ. ಬಟ್ ಮೇಜರ್ ನಮಗೆ ಬೇಕಾಗಿರುವಂತದ್ದು ಈ ದಾಖಲೆಗಳು ಕೊಟ್ಟಿರುವಂತ. ಈಗ ನೋಟಿಸ್ ಎಲ್ಲ ಈಗ ಹೋದ್ಮೇಲೆ ಈ ದಾಖಲೆಗಳು ಕೊಟ್ಟಾದ್ಮೇಲೆ ಯಾವ್ಯಾವ್ದಕ್ಕೆ ಅರ್ಜಿ ಕೂಡ ಇದನ್ನ ಹಾಕ್ಬೋದು. ಆಸ್ ಯೂಶುವಲ್ ನಮೂನೆ 6 ಹೊಸದಾಗಿ ಮತದಾರರ ಪಟ್ಟಿಯಲ್ಲಿ ಸೇರ್ಕೋಬೇಕಾದ್ರೆ 18 ವರ್ಷ ಪೂರೈಸಿದ ಮತದಾರರು ಹಾಕಬಹುದು. 6A ನಮ್ಮ ಅನಿವಾಸಿ ಭಾರತೀಯ OCI ಓವರ್ಸೀಸ್ ಸಿಟಿಸನ್ಸ್ ಆಫ್ ಇಂಡಿಯಾ ಕೊಡುವಂಥದ್ದು. ನಮೂನೆ 7 ಡಿಲಿಷನ್ಗೆ ಆಸ್ ಯೂಶುವಲ್ ನಮಗೆ ಕೊಡುವಂಥದ್ದು. ಮತ್ತೆ ನಮೂನೆ 8 ನಮ್ದು ಶಿಫ್ಟಿಂಗ್ ಮತ್ತೆ ಇತರ ಒಂದು ಕರೆಕ್ಷನ್ ಇರುವಂತದಕ್ಕೆ ಈ 4 ನಮೂನೆಗಳು ಸಾರ್ವಜನಿಕರಿಗೆ ಒಂದು ಅವಕಾಶ ಮಾಡಿ ಕೊಟ್ಟಿರುತ್ತದೆ. ಸೊ ಇದಲ್ಲದೆ ನಮ್ಮ ವೆಬ್ ಪೋರ್ಟಲ್ ಅಲ್ಲೂ ಕೂಡ co.karnataka.nic.in ಇದರಲ್ಲಿ ಸಂಪೂರ್ಣ ಮಾಹಿತಿ ಇರುತ್ತೆ. ನಮ್ಮ ಜಿಲ್ಲಾ ವೆಬ್ಸೈಟ್ ಅಲ್ಲೂ ಕೂಡ ಜಿಲ್ಲಾಧಿಕಾರಿಗಳ ಒಂದು ಇದರಲ್ಲಿ ಇರುವಂತ ವೆಬ್ಸೈಟ್ ಅಲ್ಲೂ ಕೂಡ ಎಲ್ಲ ಮಾಹಿತಿ ನಾವು ಹಾಕ್ತೀವಿ. ಇದಲ್ಲದೆ ಮತದಾರ ಸಹಾಯ ಮಾಡಿ 1950 ಅಂತ ಏನ್ ನಾವು ಮುಂಚೆ ಮಾಡಿದ್ವಿ ಅದನ್ನು ಕೂಡ ಮುಂದಿನ 45 ದಿನ ತನಕ ಕೂಡ ಅದು ವರ್ಕಿಂಗ್ ಅಲ್ಲಿ ಇರುತ್ತೆ. ಯಾವ ಸಮಯದಲ್ಲಿ ಯಾರು ಬೇಕಾದ್ರೂ ಕರೆ ಮಾಡ್ಬಿಟ್ಟು ತಮ್ಮ ಒಂದು ಇಶ್ಯೂಸ್ ಏನಾದರೂ ಇದ್ರೆ ಅಲ್ಲಿ ಕ್ಲಾರಿಫಿಕೇಶನ್ ತಗೋಬಹುದು. ಸೊ ಒಂದು ಈಗ ಕರಡು ಮತದಾರರ ಪಟ್ಟಿ ಅಂತ ಒಂದು ಸಂಕ್ಷಿಪ್ತವಾಗಿ 18 to 19 ಇಯರ್ಸ್ ಅಂದ್ರೆ ಅಂತಾನೆ ನಾವು ನಮ್ಮ 5 ಜನರು, ಅದೇ ರೀತಿ 50 ಮಂದಿ ನಮ್ಮಲ್ಲಿ ಸರ್ವಿಸ್ ವೋಟರ್ ಅಡಿಯಲ್ಲಿ ಬರುತ್ತೆ. ಸೊ ಒಟ್ಟಾರೆ ನಮಗೆ ಇವತ್ತು ನಮ್ಮ ನೋಟಿಸ್ ಜನರೇಷನ್ ಶುರು ಆಗುತ್ತೆ. ಇವತ್ತಿಂದ 1 ತಿಂಗಳು ಹಕ್ಕು ಮತ್ತು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಸೊ ಇದೆಲ್ಲದನ್ನು ಕೂಡ ಸಾರ್ವಜನಿಕರು ಅಥವಾ ಯಾರ್ಯಾರು ಮತದಾರ ಪಟ್ಟಿಯಿಂದ ಹೊರಗುಳಿದಿದ್ದಾರೆ ಅಥವಾ ಅನರ್ಹರು ಒಳಗೆ ಬಂದಿದ್ದಾರೆ ಅಂತ ಯಾರು ಆಕ್ಷೇಪಣೆ ಇದ್ರೆ ಈ 1 ತಿಂಗಳೊಳಗಡೆ ಅವರು ನಮಗೆ ಯಾವ ರೀತಿನಾದ್ರೂ ಸಲ್ಲಿಸಿದ್ರೆ ನಾವು ಮುಂದಿನ ಕ್ರಮ ತಗೊಂಡು ಯಾವುದೇ ಅರ್ಹ ಮತದಾರರು ಕೂಡ ನಮ್ಮ ಮಂಗಳೂರು ಜಿಲ್ಲೆಯಲ್ಲಿ ಆಚೆ ಉಳಿಬಾರ್ದು, ಮತ್ತೆ ಯಾವುದೇ ಅನರ್ಹ ಮತದಾರರು ಕೂಡ ಒಳಗಡೆ ಬರಬಾರ್ದು ಅನ್ನೋ ಒಂದು ಸದುದ್ದೇಶದಿಂದ ಈ ಮುಂದಿನ 1 ತಿಂಗಳು ಮತ್ತೆ 45 ದಿನ ಕೂಡ ಬಹಳಷ್ಟು ಮುಖ್ಯವಾಗಿರುತ್ತೆ. ಸೊ ತಮ್ಮೆಲ್ಲರ ಸಹಕಾರ ಇದೇ ರೀತಿ ಜಿಲ್ಲಾಡಳಿತ ಮತ್ತೆ ಎಲ್ಲ ನಮ್ಮ EROs ಗಳು ಇರ್ಲಿ ಅಂತ ಹೇಳ್ತಾ ನಾನು ನನ್ನ ಈ ಒಂದು ಪತ್ರಿಕಾಗೋಷ್ಠಿ ಮಾಹಿತಿನ ಮುಗಿಸ್ತಿದ್ದೀನಿ.